ನಾಡ್ವಾಲ್ ಶ್ರೀ ಮಹಾಗಣಪತಿ ದೇವಸ್ಥಾನವು ಉಡುಪಿ ಜಿಲ್ಲೆಯ ಹೆಬ್ರಿ ಹಾಗೂ ಕಾರ್ಕಳ ತಾಲ್ಲೂಕಿನ ಗಡಿಭಾಗದಲ್ಲಿರುವ ಸೋಮೇಶ್ವರದ ಸಮೀಪ ನಾಡ್ವಾಲು ಗ್ರಾಮದಲ್ಲಿ ಪಶ್ಚಿಮ ಘಟ್ಟಗಳ ಪಾದದ ಬಳಿ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಅತ್ಯಂತ ಪವಿತ್ರ ಕ್ಷೇತ್ರವಾಗಿದೆ. ಈ ಕ್ಷೇತ್ರವು ತನ್ನ ವೈಶಿಷ್ಟ್ಯಪೂರ್ಣ ಇತಿಹಾಸದಿಂದಲೂ ತನ್ನ ಧಾರ್ಮಿಕ ಮಹತ್ವದಿಂದಲೂ ತನ್ನ ಪೌರಾಣಿಕ ಕಥೆಗಳಿಂದಲೂ ತನ್ನ ಭಕ್ತರ ನಂಬಿಕೆಗಳಿಂದಲೂ ತನ್ನ ಸಾಂಸ್ಕೃತಿಕ ಪರಂಪರೆಯಿಂದಲೂ ತನ್ನ ಆಧ್ಯಾತ್ಮಿಕ ಶಕ್ತಿಯಿಂದಲೂ ಪ್ರಸಿದ್ಧಿ ಪಡೆದಿದೆ. ಪಶ್ಚಿಮ ಘಟ್ಟಗಳ ಹಸಿರು ಕಾಡುಗಳು, ಮಳೆಯ ಮಡಿಲು, ನದಿಗಳ ಹರಿವು, ಬೆಟ್ಟಗಳ ಸೌಂದರ್ಯ ಇವೆಲ್ಲದರ ನಡುವೆ ಈ ದೇವಸ್ಥಾನವು ಭಕ್ತರಿಗೆ ಶಾಂತಿ, ನೆಮ್ಮದಿ ಹಾಗೂ ಭಕ್ತಿ ಭಾವವನ್ನು ನೀಡುವ ತಾಣವಾಗಿದೆ. ಉಡುಪಿ ಅಗುಂಬೆ ಮುಖ್ಯ ಹೆದ್ದಾರಿ SH1 ಮಾರ್ಗದಲ್ಲಿ ಇರುವುದರಿಂದ ಪ್ರಯಾಣಿಕರು ಸುಲಭವಾಗಿ ತಲುಪಬಹುದಾದ ಈ ಕ್ಷೇತ್ರವು ಉಡುಪಿ ಜಿಲ್ಲೆಯ ಪ್ರಮುಖ ಗಣಪತಿ ಕ್ಷೇತ್ರಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಡುತ್ತದೆ. ಕರ್ನಾಟಕ ಸರ್ಕಾರದ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಿರುವುದರಿಂದ ದೇವಸ್ಥಾನದ ನಿರ್ವಹಣೆ ವ್ಯವಸ್ಥಿತವಾಗಿ ನಡೆಯುತ್ತದೆ. ದೇವಸ್ಥಾನದ ಇತಿಹಾಸವನ್ನು ನೋಡಿದರೆ ಗಣಪತಿ ದೇವರು ಇಲ್ಲಿ ಮಹಾಗಣಪತಿ ರೂಪದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದು, ಸ್ಥಳೀಯ ಜನರ ನಂಬಿಕೆಯ ಪ್ರಕಾರ ಈ ಗಣಪತಿ ದೇವರು ಅತಿ ಜಾಗೃತ ದೇವರಾಗಿ ಭಕ್ತರ ಸಂಕಟಗಳನ್ನು ನಿವಾರಿಸುತ್ತಾನೆಂದು ಹೇಳಲಾಗುತ್ತದೆ. ಗಣಪತಿ ದೇವರು ವಿಘ್ನಹರ್ತ, ಬುದ್ಧಿದಾತ, ಯಶಸ್ಸಿನ ದಾತ ಎಂಬ ನಂಬಿಕೆ ಇಲ್ಲಿಯ ಭಕ್ತರಲ್ಲಿ ಗಾಢವಾಗಿ ಬೇರೂರಿದೆ. ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ ನಡೆಯುವ ಪೂಜೆಗಳಲ್ಲಿ ಭಕ್ತರು ಭಾಗವಹಿಸಿ ದೇವರ ಕೃಪೆಯನ್ನು ಪಡೆಯುತ್ತಾರೆ. ವಿಶೇಷವಾಗಿ ಸಂಕ್ರಾಂತಿ, ಗಣೇಶ ಚತುರ್ಥಿ, ದೀಪಾವಳಿ, ನವರಾತ್ರಿ ಮುಂತಾದ ಹಬ್ಬಗಳಲ್ಲಿ ದೇವಸ್ಥಾನವು ಭಕ್ತರಿಂದ ತುಂಬಿ ತುಳುಕುತ್ತದೆ. ಗಣೇಶ ಚತುರ್ಥಿಯಂದು ಸಾವಿರಾರು ಭಕ್ತರು ಇಲ್ಲಿ ಬಂದು ಮಹಾಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಹಬ್ಬದ ಸಂದರ್ಭದಲ್ಲಿ ನಾಡ್ವಾಲು ಗ್ರಾಮವು ಸಂಪೂರ್ಣವಾಗಿ ಉತ್ಸವದ ವಾತಾವರಣದಿಂದ ಕಂಗೊಳಿಸುತ್ತದೆ. ದೇವಸ್ಥಾನದ ವಾಸ್ತುಶಿಲ್ಪವು ಸರಳವಾಗಿದ್ದರೂ ಅದರಲ್ಲಿ ದೈವಿಕ ಶಕ್ತಿ ತುಂಬಿಕೊಂಡಿದೆ. ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವ ಮಹಾಗಣಪತಿ ವಿಗ್ರಹವು ಭಕ್ತರ ಮನಸ್ಸಿಗೆ ಭಯಭಕ್ತಿಯನ್ನು ಉಂಟುಮಾಡುತ್ತದೆ. ದೇವಾಲಯದ ಸುತ್ತಮುತ್ತಲಿನ ಪರಿಸರವು ಹಸಿರುಮಯವಾಗಿದ್ದು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ದೇವಸ್ಥಾನದ ಇತಿಹಾಸದ ಕುರಿತು ಸ್ಥಳೀಯರು ಹೇಳುವ ಪ್ರಕಾರ ಈ ಕ್ಷೇತ್ರವು ಶತಮಾನಗಳಿಂದಲೂ ಪೂಜಿತವಾಗಿದ್ದು, ಅನೇಕ ಮಹನೀಯರು ಇಲ್ಲಿ ಬಂದು ಗಣಪತಿ ದೇವರ ಅನುಗ್ರಹವನ್ನು ಪಡೆದಿದ್ದಾರೆಂದು ನಂಬಿಕೆಯಿದೆ. ದೇವಾಲಯವು ಕೇವಲ ಧಾರ್ಮಿಕ ಕೇಂದ್ರವಲ್ಲದೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಕೇಂದ್ರವಾಗಿದೆ. ಇಲ್ಲಿ ನಡೆಯುವ ಹಬ್ಬಗಳು, ಜಾತ್ರೆಗಳು ಹಾಗೂ ಉತ್ಸವಗಳು ಗ್ರಾಮೀಣ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತವೆ. ಭಕ್ತರು ತಮ್ಮ ಕುಟುಂಬದೊಂದಿಗೆ ಬಂದು ದೇವರ ದರ್ಶನ ಮಾಡಿ ಹಬ್ಬಗಳಲ್ಲಿ ಭಾಗವಹಿಸುವುದು ಒಂದು ಪರಂಪರೆಯಾಗಿದೆ. ದೇವಸ್ಥಾನದ ಆಡಳಿತವು ಮುಜರಾಯಿ ಇಲಾಖೆಯಡಿ ಇರುವುದರಿಂದ ದೇವಸ್ಥಾನದ ಆರ್ಥಿಕ ನಿರ್ವಹಣೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಸರಿಯಾಗಿ ನಡೆಯುತ್ತವೆ. ದೇವಾಲಯದ ಸುತ್ತಮುತ್ತಲಿನ ಪ್ರದೇಶವು ಪ್ರವಾಸಿಗರಿಗೆ ಸಹ ಆಕರ್ಷಕವಾಗಿದೆ. ಪಶ್ಚಿಮ ಘಟ್ಟಗಳ ಸುಂದರ ದೃಶ್ಯಾವಳಿ, ಮಳೆಯ ಹನಿ, ನದಿಗಳ ಹರಿವು, ಬೆಟ್ಟಗಳ ಸೌಂದರ್ಯ ಇವೆಲ್ಲವೂ ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತವೆ. ನಾಡ್ವಾಲ್ ಶ್ರೀ ಮಹಾಗಣಪತಿ ದೇವಸ್ಥಾನವು ತನ್ನ ಪೌರಾಣಿಕ ಮಹತ್ವದಿಂದಲೂ ತನ್ನ ಧಾರ್ಮಿಕ ಶಕ್ತಿಯಿಂದಲೂ ತನ್ನ ಸಾಂಸ್ಕೃತಿಕ ಪರಂಪರೆಯಿಂದಲೂ ತನ್ನ ಭಕ್ತರ ನಂಬಿಕೆಗಳಿಂದಲೂ ಕರ್ನಾಟಕದ ಪ್ರಮುಖ ಗಣಪತಿ ಕ್ಷೇತ್ರಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿದೆ. ಈ ಕ್ಷೇತ್ರಕ್ಕೆ ಬರುವ ಭಕ್ತರು ತಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ, ಯಶಸ್ಸು ಹಾಗೂ ಭಕ್ತಿ ಭಾವವನ್ನು ಪಡೆಯುತ್ತಾರೆಂದು ನಂಬಿಕೆಯಿದೆ. ಬಲಮುರಿ ಮಹಾಗಣಪತಿ ದೇವಾಲಯವು ಕರಾವಳಿ ಶೈಲಿಯ ಸಾಂಪ್ರದಾಯಿಕ ವಾಸ್ತುಶಿಲ್ಪದ ಸೊಬಗನ್ನು ಹೊತ್ತಿರುವ ಪವಿತ್ರ ಕ್ಷೇತ್ರವಾಗಿದೆ. ಇಲ್ಲಿ ಪ್ರವೇಶಿಸಿದ ಕ್ಷಣದಿಂದಲೇ ಭಕ್ತರಿಗೆ ಮನಸ್ಸಿಗೆ ನೆಮ್ಮದಿ ನೀಡುವ ಶಾಂತ ವಾತಾವರಣವು ಆವರಿಸುತ್ತದೆ.
ದೇವಾಲಯದ ಆವರಣವು ಸದಾ ಸ್ವಚ್ಛವಾಗಿದ್ದು ಶಿಲ್ಪಕಲೆಯ ಸೌಂದರ್ಯವನ್ನು ಹೊತ್ತಿರುವ ಗರ್ಭಗುಡಿಯೊಳಗೆ ವಿಘ್ನ ನಿವಾರಕ ಬಲಮುರಿ ಮಹಾಗಣಪತಿ ನೆಲೆಸಿದ್ದಾರೆ. ಈ ಗಣಪತಿಯನ್ನು ದಶಕಗಳಿಂದಲೂ ಜನರು ತಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸುವ ದೇವರೆಂದು ಆರಾಧಿಸುತ್ತಿದ್ದಾರೆ. ಆಗುಂಬೆ ಘಾಟಿಯ ಮೂಲಕ ಸಂಚರಿಸುವ ವಾಹನ ಚಾಲಕರು ಮತ್ತು ಪ್ರಯಾಣಿಕರು ತಮ್ಮ ವಾಹನಗಳನ್ನು ಇಲ್ಲಿ ನಿಲ್ಲಿಸಿ ಗಣಪತಿಗೆ ಕಾಯಿ ಒಡೆದು ಸುರಕ್ಷಿತ ಪ್ರಯಾಣಕ್ಕಾಗಿ ಪ್ರಾರ್ಥಿಸುವುದು ಇಲ್ಲಿನ ಶಾಶ್ವತ ಪದ್ಧತಿಯಾಗಿ ಬೆಳೆದಿದೆ. ಈ ಪದ್ಧತಿ ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲದೆ ಭಕ್ತರ ಮನಸ್ಸಿನಲ್ಲಿ ಭದ್ರತೆ ಮತ್ತು ವಿಶ್ವಾಸವನ್ನು ತುಂಬುವ ಆಧ್ಯಾತ್ಮಿಕ ಸಂಪ್ರದಾಯವಾಗಿದೆ. ದೇವಾಲಯವು ಕೇವಲ ಪೂಜಾ ಸ್ಥಳವಲ್ಲದೆ ಸ್ಥಳೀಯರ ಸಾಮಾಜಿಕ ಜೀವನದ ಕೇಂದ್ರವಾಗಿಯೂ ಪರಿಣಮಿಸಿದೆ. ಇಲ್ಲಿ ಸಣ್ಣಪುಟ್ಟ ಕೌಟುಂಬಿಕ ಸಮಾರಂಭಗಳು, ನಿಶ್ಚಿತಾರ್ಥಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ದೇವಾಲಯದ ಆವರಣವು ಸಮುದಾಯದ ಒಗ್ಗಟ್ಟನ್ನು ಪ್ರತಿಬಿಂಬಿಸುವ ಸ್ಥಳವಾಗಿದ್ದು, ಧಾರ್ಮಿಕತೆಯೊಂದಿಗೆ ಸಾಮಾಜಿಕತೆಯೂ ಬೆರೆತು ಹರಿಯುತ್ತದೆ. ಪ್ರತಿದಿನವೂ ಶಾಸ್ತ್ರೋಕ್ತವಾಗಿ ಪೂಜೆ, ಪುನಸ್ಕಾರಗಳು ನಡೆಯುತ್ತವೆ. ಆದರೆ ವರ್ಷದ ಕೆಲವು ವಿಶೇಷ ದಿನಗಳಲ್ಲಿ ಭಕ್ತರ ಸಾಗರವೇ ಹರಿದು ಬರುತ್ತದೆ. ಗಣೇಶ ಚತುರ್ಥಿಯಂದು ಗಣಪತಿಗೆ ವಿಶೇಷ ರಂಗಪೂಜೆ, ಮೂಡುಗಣಪತಿ ಸೇವೆ ಮತ್ತು ಮಹಾ ಅನ್ನಸಂತರ್ಪಣೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಗಣಪತಿಯ ಕೃಪೆಯನ್ನು ಪಡೆಯುತ್ತಾರೆ. ಮಕರ ಸಂಕ್ರಾಂತಿಯಂದು ವಿಶೇಷ ದೀಪೋತ್ಸವ ಮತ್ತು ಪೂಜೆಗಳು ಜರುಗುತ್ತವೆ. ಕಾರ್ಕಳ, ಹೆಬ್ರಿ ಮತ್ತು ಕುಂದಾಪುರ ತಾಲ್ಲೂಕಿನ ಭಕ್ತರು ಈ ಸಂದರ್ಭದಲ್ಲಿ ದೇವಾಲಯಕ್ಕೆ ಹರಿದು ಬಂದು ಸಂಕ್ರಾಂತಿಯ ಉತ್ಸವವನ್ನು ಭಕ್ತಿಭಾವದಿಂದ ಆಚರಿಸುತ್ತಾರೆ. ದೇವಾಲಯದ ಇತಿಹಾಸವು ಕರಾವಳಿ ಸಂಸ್ಕೃತಿಯೊಂದಿಗೆ ಆಳವಾಗಿ ಬೆಸೆದುಕೊಂಡಿದೆ. ಇಲ್ಲಿ ಕಾಣುವ ವಾಸ್ತುಶಿಲ್ಪವು ಕಲ್ಲಿನ ಶಿಲ್ಪಕಲೆ, ಮರದ ತೊಗಟೆಯ ಅಲಂಕಾರಗಳು ಮತ್ತು ಗರ್ಭಗುಡಿಯ ಗಂಭೀರತೆಯೊಂದಿಗೆ ಭಕ್ತರ ಮನಸ್ಸನ್ನು ಆಕರ್ಷಿಸುತ್ತದೆ. ದೇವಾಲಯದ ಗೋಪುರವು ಕರಾವಳಿ ಶೈಲಿಯ ಸೊಬಗನ್ನು ಹೊತ್ತಿದ್ದು, ಸೂರ್ಯೋದಯದ ಹೊತ್ತಿನಲ್ಲಿ ಚಿನ್ನದಂತೆ ಹೊಳೆಯುತ್ತದೆ. ದೇವಾಲಯದ ಆವರಣದಲ್ಲಿರುವ ತೋಟಗಳು ಹೂವುಗಳಿಂದ ಸದಾ ಸುಗಂಧಮಯವಾಗಿದ್ದು, ಭಕ್ತರಿಗೆ ಶಾಂತಿಯನ್ನು ನೀಡುತ್ತವೆ. ದೇವಾಲಯದ ಬಲಿಪೀಠದಲ್ಲಿ ಪ್ರತಿದಿನವೂ ನೈವೇದ್ಯ ಸಮರ್ಪಣೆ ನಡೆಯುತ್ತಿದ್ದು, ಭಕ್ತರು ತಮ್ಮ ಮನಸ್ಸಿನ ಸಂಕಲ್ಪಗಳನ್ನು ದೇವರಿಗೆ ಅರ್ಪಿಸುತ್ತಾರೆ. ಈ ದೇವಸ್ಥಾನವು ಕೇವಲ ಒಂದು ಧಾರ್ಮಿಕ ತಾಣವಲ್ಲದೆ ಒಂದು ಆಧ್ಯಾತ್ಮಿಕ ಅನುಭವದ ಕೇಂದ್ರವಾಗಿದೆ. ಭಕ್ತರು ತಮ್ಮ ಸಂಕಟಗಳನ್ನು ನಿವಾರಿಸಲು, ತಮ್ಮ ಮನಸ್ಸಿಗೆ ಶಾಂತಿ ಪಡೆಯಲು, ತಮ್ಮ ಜೀವನದಲ್ಲಿ ಯಶಸ್ಸು ಸಾಧಿಸಲು ಮಹಾಗಣಪತಿಯನ್ನು ಪ್ರಾರ್ಥಿಸುತ್ತಾರೆ. ಈ ಕ್ಷೇತ್ರವು ತನ್ನ ವೈಶಿಷ್ಟ್ಯದಿಂದಲೂ, ತನ್ನ ಪವಿತ್ರತೆಯಿಂದಲೂ, ತನ್ನ ಭಕ್ತರ ನಂಬಿಕೆಗಳಿಂದಲೂ ಸದಾ ಪ್ರಸಿದ್ಧಿಯಲ್ಲಿದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.